ಸೊ ನಿಜವಾಗ್ಲೂ ನಮ್ಮ ಶಿವಣ್ಣವ್ರ ಬಗ್ಗೆ ಅಣ್ಣ ಬಹಳ ಚೆನ್ನಾಗಿ ಮಾತಾಡೋದು. ನಿಜವಾಗ್ಲೂ ನಮ್ಮ ಕರುನಾಡ ಚಕ್ರವರ್ತಿಗಿರುವಷ್ಟು ಬದ್ಧತೆ, ಸಿನಿಮಾ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ಈ ಒಂದು ಪ್ರೆಸ್ ಮೀಟನ್ನ ಮುಗಿಸೋದಕ್ಕಿಂತ ಮುಂಚೆ ಒಂದೆರಡು ವಿಡಿಯೋಗಳಿದೆ ನೋಡಿ. ಇನ್ನೂ ಇದೆಯಾ? ಚೆಕ್. ಗೋಕುಲ್ ಸರ್, ನಿಮಗೆ ಪ್ರಶ್ನೆ. ಒಂದು ಸಿನಿಮಾ ಒಂದು ರಿಲೀಸ್ ಡೇಟ್ನ ಫೈನಲ್ ಮಾಡಿಕೊಂಡು ಪ್ರಮೋಷನ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಾಗ ರಿಲೀಸ್ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ. ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ, ಅದಾದ್ಮೇಲೆ ಒಂದು ವಾರ ಪೋಸ್ಟ್ಪೋನ್ ಮಾಡ್ಕೊಂಡು ರಿಲೀಸ್ ಮಾಡಬೇಕು ಅಂತ ಮಾಡ್ತೀರಾ. ಇವತ್ತಿನ ಹೊತ್ತಿಗೂ ಸಂಜು ಬಿಟ್ಸ್ ಗೀತಾ ರಿಲೀಸ್ ಆಗುತ್ತಾ ಅಂತ ಹೇಳಿ ಒಂದಷ್ಟು ಕ್ವೆಶನ್ ಮಾರ್ಕ್ಗಳು ಮಾಧ್ಯಮದವರೆಗೂ ಬಂದಿದೆ. ಗುರು, ಆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ. ಇಂತಹ ಸಮಸ್ಯೆಗಳ ಮಧ್ಯೆ ಇಷ್ಟು ಥಿಯೇಟರ್, ಇನ್ನೂ ಆಡ್ ಆನ್ ಥಿಯೇಟರ್ ಆಗುತ್ತೆ ಅಂತ ಹೇಳ್ತಿದ್ರ, ಇದನ್ನ ನೀವು ಹೆಂಗೆ ಕ್ಯಾರಿ ಓವರ್ ಮಾಡಿದ್ರೆ, ನಿಮ್ಗೆ ಹೆಂಗೆ ಕಾನ್ಫಿಡೆಂಟ್ ಬಂತು ಇದನ್ನ ಇಷ್ಟು ಸೆಟಪ್ ಮಾಡಿದ್ರೆ? ಸರ್, ನಾವು ಮೊದಲೇ 10ಗೆಲ್ಲ ನಾವು ರೆಡಿ ಆಗಿದ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇ ಬಂತು, ಅದರಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು 17ಗೆ ಬರ್ತಾ ಇದ್ದೀವಿ. ಇನ್ನೂ ನಮ್ಗೆ ಜಾಸ್ತಿ ಥಿಯೇಟರ್ ಸಿಗ್ತಾ ಇದೆ. ತೆಲುಗು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಹೋಯ್ತು, ಅದರಿಂದ ನಮ್ಗೆ ತುಂಬ ಅಡ್ವಾಂಟೇಜ್ ಆಯಿತು. ಪ್ಲಸ್ ನಾವು ಕನ್ಫರ್ಮ್ ಆಗಿ ನಾವು ಮಾಡ್ಕೊಂಬಂದ್ರಿ 10ಗೆ ಇಲ್ದಿದ್ರೆ ನಮ್ಗೆ 17ಗೆ ಬೇಕು ಅಂತ ಲಾಸ್ಟ್ ಮೊಮೆಂಟಲ್ಲಿ ಕೇಳಿದ್ರಿ. ಎಲ್ಲ ಥಿಯೇಟ್ರವರು ದಯವಿಟ್ಟು ಕೊಟ್ಟಿದ್ದಾರೆ, ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಳ್ಳೆ ಸಕ್ಸಸ್ ಆಗ್ತಾಯಿದೆ. ಪಿಕ್ಚರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸೂಪರ್ ಹಿಟ್ ಫಿಲಮ್ ನಾನು ನೋಡಿದ್ದೀನಿ. ಸೂಪರ್ ಹಿಟ್ ಆಗುತ್ತೆ ಫಿಲಮ್. ನಮ್ಮ ಪ್ರೊಡ್ಯೂಸರ್ಗಾಗಲಿ, ನಮ್ಮ ಡೈರೆಕ್ಟರ್ಗಾಗಲಿ, ಆಮೇಲೆ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ಆಗಿದೆ. ರೀ ರೆಕಾರ್ಡಿಂಗ್ ಆಗಲಿ, ಆಮೇಲೆ ನಮ್ಮ ಕಿಟಪ್ಪ ಅಷ್ಟು ಹೈಲೈಟಾಗಿ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ರಚಿತಾರಾಮ್ ಆಗಲಿ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ. ಸಕ್ಸಸ್ ಮೀಟ್ ಇಷ್ಟು ಜಲ್ದಿ ಬರುತ್ತೆ. ನಾವು ಅದಕ್ಕೂ ಬಂದು ಎಲ್ಲ ನಿಂತ್ಕೊಂಡು ಮಾಡ್ತೀವಿ. 200 ಸಿನಿಮಾ ಅಲ್ಲ, 200 ಸಿನಿಮಾ, 220 ಸಿನಿಮಾನು, 220 ಥಿಯೇಟ್ರು ಆಗುತ್ತೆ. ಈ ಪಿಕ್ಚರು ಅಷ್ಟು ಚೆನ್ನಾಗಿ ಹೋಗುತ್ತೆ. ಎಲ್ಲ ಮೌಟಾಗಿ ಬರುತ್ತೆ. ಮಾರ್ನಿಂಗ್ ಶೋ ಇಂದ ಮ್ಯಾಟ್ನಿ ಹೋಗುತ್ತೆ, ಮ್ಯಾಟ್ನಿಯಿಂದ ಫಸ್ಟ್ ಶೋ ಹೋಗುತ್ತೆ, ಫಸ್ಟ್ ಶೋ ಇಂದ ಸೆಕೆಂಡ್ ಶೋ ಹೋಗುತ್ತೆ. ಇಟ್ ಈಸ್ 100% ಎ ಸಕ್ಸಸ್ ಪಿಕ್ಚರ್ ಫಾರ್ ನಾಗಶೇಖರ್ ಆ್ಯಂಡ್ ಟೀಮ್ ಪ್ರೊಡ್ಯೂಸರ್. 16-17 ಕೋಟಿ ಅಂತ ಸರ್ ಹೇಳ್ತಾ ಇದ್ದಾಳ. ಬಿಫೋರ್ ರಿಲೀಸ್ ಎಷ್ಟು ಬಿಸ್ನೆಸ್ ಆಗಿದೆ, ಎಷ್ಟು ಸೇಫ್ ಆಗಿದೆ, ಹೆಂಗಿದೆ ಸರ್ ಅದ್ರ ಬಗ್ಗೆ ಹೇಳಿದ್ರೆ? ಅಲ್ಲ, ಬಿಸ್ನೆಸ್ಸು ಅನ್ನೋದನ್ನ ನಾವು ಕೌಂಟಿಗೆ ಇಟ್ಕೊಳ್ಳೋದೇ ಸಿನಿಮಾ ಮಾಡಿದ ಸಿನಿಮಾ ಇದು. ಯಾಕೆಂದರೆ ನಾವು ಯಾವುದು ಸ್ಯಾಟಲೈಟ್ ಆಗಲಿ, OTT ಆಗಲಿ, ಅದರಲ್ಲಾಗಲಿ ಡಬ್ಬಿಂಗ್ ರೈಟ್ಸ್ ಆಗಲಿ ಯಾವುದನ್ನು ಸೇಲ್ ಮಾಡಿಲ್ಲ. ಬಿಕಾಸ್ ನಾವು ಇವತ್ತು ಮಾಡೋದಕ್ಕಿಂತ ಸಿನಿಮಾ ರಿಲೀಸ್ ಆದಮೇಲೆ ಮಾಡಿದ್ರೆ ಅದ್ರ ದುಪ್ಪಟ್ಟು ಬರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಇವತ್ತು ಮಾಡಿದ್ರೆ ಅಗ್ಗವಾಗಿ ಕೇಳ್ತಾರೆ, ಅದನ್ನು ಆಕಾಶದ ಎತ್ತರಕ್ಕೆ ಮಾರಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ಸಿನಿಮಾ ನಮಗೆ ಗೊತ್ತು, ಸಿನಿಮಾ ಹೇಗಿದೆ ಅಂತ. ಅಡುಗೆ ಮಾಡಿದವ್ರು ನಾವು ಗೊತ್ತಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್. ಸೊ ಎನಿ ಮೋರ್ ಪ್ರಶ್ನೆಸ್ ಭಯ? ಒಂದು ಸರ್, ಚಂದ್ರು ಸರ್ಗೆ ಲಾಸ್ಟ್ ಪ್ರಶ್ನೆ. ಯಾಕೆಂದ್ರೆ ಸರಿಯಾದ ಉತ್ತರ ಅವರಿಂದಾನೇ ಸಿಗುತ್ತೆ ಅನ್ನೋ ಪ್ರಶ್ನೆ ತಂದಿಲ್ಲ, ಕ್ವಶನ್ ಪೇಪರ್ ತಂದು ಹೇಳು. ನೀವಿದ್ದಾಗ ಅದೊಂದು ನಮಗೂ ಒಂದು ಕ್ವಶನ್ ಕೇಳಬೇಕು ಅಂತ ಅನ್ಸುತ್ತೆ ಸರ್. ಮಾಫಿಯಾ ಬಗ್ಗೆ ಮಾತಾಡ್ತಿದ್ರೆ, ಇತ್ತೀಚಿನ ದಿನಗಳಲ್ಲಿ ಆಡ್ ಆನ್ ಮಾಫಿಯಾ ಒಂದು ನಡೀತಾ ಇದೆ. ಮೇ ಬಿ ಡೈರೆಕ್ಟರ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಅಥವಾ ಟೀಮ್ ಅವ್ರಿಗೂ ಒಂದು ಫೋನ್ ಬಂದಿರುತ್ತೆ ಅನ್ಕೊಂತೇನೆ. ಸರ್, ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ 1,000 ಜನ ಕ್ರೌಡ್ ಕಾಣಿಸಿದ್ರೆ ನಿಮ್ಮ ಥಿಯೇಟರ್ ಮೀನ್ಸ್ ಜನ ಆಡಿಯನ್ಸ್ ಮಾತಾಡ್ತಾರೆ. ಸೊ ನಾವು ಒಂದಿಷ್ಟು ಜನ ಕ್ರೌಡ್ ಪುಲ್ಲಿಂಗ್ ಮಾಡ್ತೀವಿ. ಟಿಕೆಟ್ ಕೊಡಿ, ಟಿಕೆಟ್ ಮೇಲೆ ಇಷ್ಟು ದುಡ್ಡು ಕೊಡಿ ಅನ್ನೋ ಒಂದು ಕ್ರೌಡ್ ಪುಲ್ಲಿಂಗ್ ಅನ್ನೋದು ನಡೀತಾ ಇದೆ. ಈ ವಿಚಾರವಾಗಿ ಒಂದು ಪ್ರಶ್ನೆ, ನನಗೆ ಒಂದು ಉತ್ತರ ಬೇಕು. ಏನಕ್ಕೆ ಅಂತಂದ್ರೆ, ಈ ಒಂದು ಆಸ್ ಬೀಂಗ್ ನಾನೊಬ್ಬ ಆಡಿಯನ್ ಆಗಿ ನಾನೊಂದು ಸಿನಿಮಾನ ದುಡ್ಡು ಕೊಟ್ಟು ನೋಡ್ಬೇಕು. ಯಾರೋ ಫ್ರೀಯಾಗಿ ಕೊಟ್ಟು ನೋಡ್ತಾರೆ ಅಂದ್ರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಆ ಒಂದು ಕಾರ್ಯ ಅನ್ನೋದು ಸತ್ರೆ ಮಾತ್ರ ಚಿತ್ರರಂಗ ಮತ್ತೆ ಮುಂಚೆ ಇದ್ದಂತಹ ಏಳಿಗೆಗೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅನಿಲ್ ಮೊದಲೇ ಮಾತಾಡ್ಬಿಟ್ರು ನಾಗಶೇಖರ್ ಅದರ ಆ ವಿಚಾರವಾಗಿ. ನೀವು ಮಾತಾಡಿದ್ದ? ಹಾಂ, ಚಂದ್ರಚೂಡ್ ಮೊದಲೇ ಹೇಳ್ಬಿಟ್ರು ಆ ವಿಚಾರ. ನಾವು ಯಾರನ್ನೂ ನಾವು ಟಿಕೆಟ್ ಕೊಡ್ತೀವಿ ಬಂದು ಸಿನಿಮಾ ನೋಡಿ ಅಂತ ಹೇಳೋ ಥರದ ವ್ಯವಹಾರ ಇಲ್ಲಿ ಇಲ್ವೇ ಇಲ್ಲಪ್ಪ. ನಮ್ಮ ಮನೆಯವರು ಅವರವರು ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಹೆಂಡತಿ ಆಗಲೇ ಒಂದು 40 ಟಿಕೆಟ್ ಬುಕ್ ಮಾಡಿದ್ದಾಳೆ. ನಮ್ಮ ಅತ್ತೆ ಒಂದು 15 ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯವ್ರು ಹೋಗೋಕ್ಕೆ. ಹಾಗೆ ನಮ್ಮ ಸ್ನೇಹಿತರುಗಳೆಲ್ಲರೂ ಅವ್ರವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ನಾವು ಟಿಕೆಟ್ ಕೊಡ್ತಾ ಇಲ್ಲ. ಜನ ಬರಬೇಕು, ನೋಡಬೇಕು, ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಒಂದು ನಿಮಿಷ ಕೊಡ್ತೀವಿ. ನೋಡ್ತಿದ್ದಾರೆ, ಓಕೆ. ಬಟ್ ಈ ವಿಚಾರವಾಗಿ ನಿಮ್ಮ ಈ ಹಾಸ್ಟೆಲ್ಗಳಿಗೆ ಇವಾಗ ತುಂಬ ಡಿಮ್ಯಾಂಡ್ ಬಂದಿದೆ ಅನಿಲ್. ಹಾಸ್ಟೆಲ್ ಹುಡುಗರಿಗೆ ತುಂಬ ಡಿಮ್ಯಾಂಡ್ ಬಂದಿರುವಂಥ ಕಾಲ. ಒಂದು ಸಿನಿಮಾ ಹೆಸರು ತಗೊಳ್ಳಲ್ಲ, ನಿನಗೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಮಾತಾಡೋದೇ ಹಿಂಗೆ ಹುಟ್ಟುಗುಣ, ಬೇಜಾರಾದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳೋರು. ಹಾಸ್ಟೆಲ್ ಹುಡುಗರಿಗೆ ಕರ್ಕೊಬರೋದು, ಅವ್ರ ಹತ್ರ ಫೇಸ್ಬುಕ್ ಪೇಜ್ ಇದೆಯಾ ಅಂತ ನೋಡೋದು. ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಒಂದು ನವೆಂಬರಲ್ಲಿ ನಾನೇ ಐ ವಿಟ್ನೆಸ್ ಕಣ್ ಸಾಕ್ಷಿಯಾಗಿ ನೋಡಿದೆ. 74,000 ಟಿಕೆಟ್ ಹರಿಸಿದ್ರು. ಟಿಕೆಟ್ ಹರಿಸಿದ ಮೇಲೆ
ಈ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ತುಂಬ ಪ್ರಾಕ್ಟಿಕಲ್ ಆಗಿ ಕೇಳ್ತಾರೆ 74,000 ಜನ ಎಲ್ಲವ್ರೆ ಅಂತ. ಎಲ್ಲಿ ಬರೋದು, ಯಾವ್ಯಾವ ನಾವು ಬರ್ತೀವಿ ನಿಮಗೆ ಯಾಕೆ ಅಂತ. ಟಿಕೆಟ್ ಹರ್ಸಾಗಿದೆ, ಕರ್ಕೊಂಬರಕ್ಕೆ ಹುಡುಗರಿಲ್ಲ, ಅದಕ್ಕೆ ಮತ್ತೆ ವೆಹಿಕಲ್ ಹಾಕ್ಬೇಕು, ಊಟ ತಿಂಡಿ ಕೊಡಬೇಕು, ಔಷಧಿ ಕೊಡಬೇಕು, ಟಾನಿಕ್ ಕೊಡಬೇಕು. ಇದೆಲ್ಲ ಕೊಟ್ಟ ಮೇಲೆ ಅವ್ರು ಫೇಸ್ಬುಕ್ಕಲ್ಲಿ ಬರೀಬೇಕು. ಅದಕ್ಕೊಬ್ಬ ಮಾಫಿಯಾ, ಅವನು ಫೇಸ್ಬುಕ್ಕಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಬೇಕು. ಇವನೇನು ಮಾಡ್ತಾನೆ, ಗ್ರೂಪಲ್ಲಿ ಈ ಸಿನಿಮಾ ಮಾಸ್ಗೆ ಮಾಸ್ ಅಂತ ಬರೆದ್ಬಿಟ್ಟಿರ್ತಾನೆ ಒಬ್ಬ. ನೋಡಿದ್ರೆ ಒಂದು 2,000 ಜನ ಮಾಸ್ಗೆ ಮಾಸ್ ಅಂತಾನೆ ಹಾಕಿರ್ತಾರೆ, ಯಾಕಂದ್ರೆ ಅವ್ರಿಗೆ ಏನು ಬರೀಬೇಕು ಅಂತ ಗೊತ್ತಿರಲ್ಲ. ಅವನಿಗೆ ಒಳಗಡೆಯಿಂದ ಏನೋ ಒಂದು 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 ರಸ ಹುಟ್ಟಿರಲ್ಲ, ಅವನಿಗೆ ಏನು ಅಂತ ಗೊತ್ತಾಗಿರಲ್ಲ. ಈಗ ಒಂದು ಕಾಲಘಟ್ಟ ನಡೀತಾ ಇದೆ, ಟಿಕೆಟ್ ಹರಿಸ್ತಾರೆ, ಆದರೆ ಕರ್ಕೊಂಬರಕ್ಕೆ ಜನ ಇಲ್ಲ. ಬಂದ್ರು ಅವ್ರು ಪೂರ್ತಿ ಪಿಕ್ಚರ್ ನೋಡಲ್ಲ. ಇವತ್ತು ಆಡಿಯನ್ಸ್ ಹೆಂಗಾಗಿದ್ದಾರೆ ಅಂದರೆ, ನಿಜವಾದ ಸಿನಿಮಾ ಚೆನ್ನಾಗಿದ್ರೆ ಎಷ್ಟು ಕಿಲೋಮೀಟರ್ ಆಗಲಿ, ಎಷ್ಟೇ ಕಷ್ಟ ಆಗಿರಲಿ, ಮಳೆ ಬರಲಿ, ಚಳಿ ಇರಲಿ, ಇನ್ನೊಂದಿರಲಿ, ಸಿನಿಮಾನ ನೋಡೋವಂಥ ಕಾಲಘಟ್ಟದಲ್ಲಿ ಇವೆಲ್ಲವೂ ತಾತ್ಕಾಲಿಕವಾದಂಥ ತಂತ್ರಗಳನ್ನು ಒಂದು ವ್ಯವಸ್ಥೆನೇ ತನಗೆ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಈಗ ಅದು ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ತಾನೇ ಅದು ಆರ್ಗ್ಯಾನಿಕ್ ಕಡೆಗೆ, ಸಹಜತೆಗೆ ಹೋಗುತ್ತೆ. ಈಗ ನಿಮಗೂ ಗೊತ್ತು, ಹಿಂದಿನ ಕಾಲದಲ್ಲೆಲ್ಲ 100 ದಿನ, 200 ದಿನ, 300 ದಿನ, 1 ವರ್ಷ ಎಲ್ಲ ಅಣ್ಣವ್ರ ಸಿನಿಮಾಗಳು ಹೋಗೋದು, 100 ದಿನ ಹೋಗೋದು, 1 ವಾರ ಆದಮೇಲೆ ಪಿಕಪ್ ತಗೊಳ್ಳೋದು. ಯಾಕೆ ಈಗ ಆಗಲ್ಲ ಅಂತಂದ್ರೆ, ಅದು ಹಿಟ್ಟ ಪ್ಲಾಫ ಅನ್ನೋಕ್ಕಿಂತ ಮುಂಚೆ 1,000 ಕೋಟಿ ಕ್ಲಬ್ಗೆ ಹೋಯ್ತು ಅಂತ ಸೇರಿಸ್ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ನವ್ರು ಮನೆಗೆ ಬಂದ್ಬಿಡ್ಬೇಕು ಒಟ್ಟಾರೆ ಅವ್ರಿಗೆ. ಈ ಥರದ್ದು ಟ್ರೆಂಡ್ ಶುರುವಾಗಿರೋದ್ರಿಂದ ನಾವು ಈ ಟ್ರೆಂಡಿಗೆ ಹೋಗೋದು ಬೇಡ. ಆರ್ಗ್ಯಾನಿಕ್ ಆಗಿ ಏನಾಗುತ್ತೆ ಅಷ್ಟನ್ನು ಮಾತ್ರ ಜನ ನೋಡ್ಲಿ, ಜನರಿಂದ ಜನರಿಗೆ ಇದೊಂದು ಸರಪಳಿ ಆಗಲಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬೇಡಿ ಆಗಬಾರ್ದು, ಮಾನವ ಸರಪಳಿ ಆಗಬೇಕು ಅಂತ. ಈ ತಂತ್ರ ಕೂಡ ಮುಂದಿನ ದಿನಗಳಲ್ಲಿ ಮಾಡೋಕ್ಕಾಗೋದಿಲ್ಲ. ಇದು ಎಲ್ಲ ಚಿತ್ರರಂಗದವರು ಈಗ ಆಲ್ರೆಡಿ ತುಂಬ ಸಿನಿಮಾದವರು ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇದು ಯಾವುದೂ ಮಾಡಬಾರ್ದು, ಇದು ಮತ್ತೆ ವೃಥಾ ಖರ್ಚು, ಇದರಿಂದ ಏನು ಪ್ರಯೋಜನ ಆಗಲ್ಲ. ಕೊನೆಗೆ ಡಿಸ್ಟ್ರಿಬ್ಯೂಟರ್ಗಳು, ಪ್ರೊಡ್ಯೂಸರ್ ಕೇಳ್ತಾರೆ, ಇಷ್ಟೆಲ್ಲ ಟಿಕೆಟ್ ಹರಿಸಿದ್ರಲ್ಲಪ್ಪ, ರಿಟರ್ನ್ ಎಷ್ಟು ಬಂತು ಅಂತ. ಯಾಕಂದರೆ ಅವರಿಗೆ 50% ಶೇರೇ ಬಂದಿರಲ್ಲ ಇನ್ನೂ ಟಿಕೆಟ್ ಹರಿಸಿದ್ದಕ್ಕೆ. ಸೊ ಇದಕ್ಕೆಲ್ಲ ಉತ್ತರ ಸಿಸ್ಟಮ್ಮೇ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ನ್ಯಾಚುರಲಿ. ಥ್ಯಾಂಕ್ ಯು. ಸತ್ಯವಾಗಿ, ಯಾಕೆಂದರೆ ಪ್ರತಿ ಸಿನಿಮಾದ, ನೀವೆಲ್ಲ ಯೂಟ್ಯೂಬರ್ಸ್, ನಿಮಗೆ ಗೊತ್ತು, ಯೂಟ್ಯೂಬ್ ಯು ಆರ್ ವೆರಿ ಫ್ಯಾಮಿಲಿಯರ್. ಎಲ್ಲ ಸಿನಿಮಾಗಳ ಹಾಡುಗಳನ್ನು ನೋಡಿ 10 ಮಿಲಿಯನ್ಸ್, 20 ಮಿಲಿಯನ್ಸ್, 25 ಮಿಲಿಯನ್ಸ್ ಪುಷ್ ಮಾಡಿರ್ತಾರೆ. ನಮ್ಮ ಸಿನಿಮಾದ ಹಾಡುಗಳನ್ನು ನೋಡಿ, ಅವು ಆರ್ಗ್ಯಾನಿಕ್ ಆಗಿ ಎಷ್ಟು ಓಡಿದಾವೆ ಅಷ್ಟೇ ಓಡಿರುತ್ತೆ. ನಾವು ಒಂದು ವೋಟ್ ಮಾಡಿರಲ್ಲ, ನಾವು ಒಂದು ಥಮ್ಸ್ ಅಪ್ ಕೊಟ್ಟಿರಲ್ಲ ಅದಕ್ಕೆ. ಸೊ ಇದು ಪ್ರತ್ಯಕ್ಷ ಸಾಕ್ಷಿ. ಇದನ್ನೇ ಹಿಂಗೆ ಮಾಡಬೇಕಾದ್ರೆ ಥಿಯೇಟ್ರಿಗೆ ಜನ ಕರೆಸೋಷ್ಟು ಶಕ್ತಿ ನಮಗಿಲ್ಲ. ಬಟ್ ಥಿಯೇಟ್ರಿಗೆ ಜನ ಬರೋಷ್ಟು ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ಇದೆ. ನಾವು ಅದನ್ನು ಮಾತ್ರ ಮಾಡೋದು. ಸೊ ಸಂಜು ವೆಟ್ಸ್ ಗೀತಾ ಇಸ್ ಅ ವಂಡರ್ಫುಲ್ ಫಿಲ್ಮ್. ಒಳ್ಳೆ ಸಿನಿಮಾ, ಜನ ಬಂದೇ ಬರ್ತಾರೆ, ಸೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಕ್ವಶನ್ಗಳನ್ನ ನಿಲ್ಲಿಸಿ ಇದೆಯಾ? ಹಾಂ.